ಹಾಯ್ ವೀಕ್ಷಕರೇ, ನಮ್ಮ ಮನೆ ಹತ್ರ ಅವತಾರ್ ಶೈಲಿಯ ಎಕ್ಸಿಬಿಷನ್ ಸ್ಟಾರ್ಟ್ ಆಗಿತ್ತು. ನಾವೆಲ್ಲರೂ ಅಲ್ಲಿ ಹೋಗಿದ್ವಿ. ನೋಡಿ, ತುಂಬ ಚೆನ್ನಾಗಿತ್ತು. ಎಲ್ಲ ಫುಲ್ಲು ಸೇಮ್ ಅವತಾರ್ ಶೈಲಿಲಿ ಇರೋ ಥರ ಬೊಂಬೆಗಳು ಆ ರೀತಿ ಸೆಟ್ಟೆಲ್ಲ ಮಾಡಿ. ನೋಡಿ, ಇದು ಎಂಟ್ರೆನ್ಸು, ಟಿಕೆಟ್ ತಗೊಳ್ಳೋ ಎಂಟ್ರೆನ್ಸ್ ಇದು. ಒಳಗಡೆ ಅಂತೂ ತುಂಬ ಸಖತ್ತಾಗಿದೆ. ನೋಡಿ, ಇದು ಗಾಡಿ ವೆಹಿಕಲ್ ನಿಲ್ಸೋಕ್ಕೆಲ್ಲ ಜಾಗ ಮಾಡಿದ್ದಾರೆ. ಇದು ಟಿಕೆಟ್ ಕೌಂಟ್ರು. ಟಿಕೆಟ್ ತೊಗೊಂಡು ನೋಡಿ, ಇದೆಲ್ಲ ಅವತಾರ್ ಶೈಲಿದು ನೋಡಿ. ಒಳಗಡೆ ಫುಲ್ಲು ಸಖತ್ತಾಗಿತ್ತು ನೋಡಿ. ಹಂಗೆ ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಿ ಸೆಟ್ ಹಾಕಿದ್ರು ನೋಡಿ, ಎಷ್ಟು ಚೆನ್ನಾಗಿದೆ ಅವತಾರಲ್ಲಿ ಯಾವ ಮನುಷ್ಯರು ಯಾವ್ಯಾವ ಥರ ಇದ್ದಾರೋ ಆ ಥರ ಬೊಂಬೆಗಳನ್ನ ಮಾಡಿ ನಿಲ್ಲಿಸಿ ಗ್ರಾಫಿಕ್ ರೀತಿಲಿ ಮಾಡಿದರು. ಹಾಗೇ ಅಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಒಳಗಡೆ ಇನ್ನೂ ಆಟ ಆಡೋ ಎಲ್ಲ ಗೇಮ್ಸ್ಗಳಿದ್ದಾವೆ. ತಿಂಡಿಗಳು ಅಂಗಡಿ ಎಲ್ಲ ಥರ ತುಂಬ ಚೆನ್ನಾಗಿದ್ದಾವೆ. ಹೋಗ್ತಾ ಹೋಗ್ತಾ ಇದೆಲ್ಲ ನೋಡಿ, ಸೆಟ್ಟಿದು ಅವತಾರ್ ಶೈಲಿಯಲ್ಲಿ ಹಾಕಿರೋ ಸೆಟ್ಟಿದು ನೋಡಿ, ಏನು ಸಖತ್ತಾಗಿ ಮಾಡಿದ್ದಾರೆ. ಒಬ್ರಿಗೆ 80 ರೂಪಾಯಿ ಟಿಕೆಟು, ಎಂಟ್ರಿ ಫೀಸೇ. ನೋಡಿ, ಒಳಗೆ ಏನು ಸಖತ್ತಾಗಿದೆ ನೋಡಿ. ಇದು ಬೊಂಬೆಗಳು, ಅವತಾರ್ ಶೈಲಿಯಲ್ಲಿರುವ ಬೊಂಬೆ ನೋಡಿ. ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿತ್ತು. ನಾವೆಲ್ಲ ನನ್ನ ಮಗಳಿಗೆ ಸ್ಕೂಲ್ ಕಡೆಯಿಂದ ಒಂದು ಫ್ರೀ ಪಾಸ್ ಇತ್ತು. ನಾವೆಲ್ಲ ಟಿಕೆಟ್ ತೊಗೊಂಡು ಹೋಗಿದ್ವಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಎಲ್ಲ ಫೋಟೋ ತಗೋತಾಯಿದ್ರು. ನಾವು ನಮ್ಮ ಮಗಳದ್ದು ಫೋಟೋ ತೆಗೆದ್ವಿ ನೋಡಿ. ಇನ್ನು ಒಳಗೆ ಹೋಗ್ತಾ ಹೋಗ್ತಾ ತುಂಬ ಚೆನ್ನಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಹಾಕಿದೆ ನೋಡಿ. ಇದು ಫುಲ್ ಅವತಾರಲ್ಲಿ ಯಾವ್ಯಾವ ಥರ ಬೊಂಬೆಗಳು ಬರುತ್ತೋ ಆ ರೀತಿ ಬೊಂಬೆಗಳು ಈ ಥರ ಎಲ್ಲ ಸೆಟ್ ಹಾಕಿ ಮಾಡಿದರು. ಫುಲ್ಲು ಒಂಥರ ಗ್ರಾಫಿಕ್ ಶೈಲಿಲಿ ನಾವು ಯಾವುದೋ ಲೋಕಕ್ಕೆ ಬಂದಿರೋ ಥರ ಕಾಣ್ತಿತ್ತು. ಸಖತ್ತಾಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ನೋಡಿ, ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ನಾವು ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ತುಂಬ ಇದ್ದವು. ಹಾಗೆ ಅಲ್ಲಿ ಹೋಗ್ತಾ ಹೋಗ್ತಾ ಉಪ್ಪಿನಕಾಯಿಯಿಂದ ಹಪ್ಪಳ, ಆಮೇಲೆ ಇದು ಸಂಡಿಗೆ, ಆಮೇಲೆ ಎಲ್ಲ ಥರ ಚೋಚ, ಮಿಕ್ಸ್ಚರು, ತಲೆಗಾಗೋ ರಿಬ್ಬನ್ನು, ಏರ್ ಬೆಂಡ್ಸು ಎಲ್ಲ ಮುಂದೆ ಸಿಕ್ಕಿದ್ವು ನೋಡಿ. ನಮ್ಮ ಮಗಳು ಕೂಡ ಫೋಟೋ ತಗೋತಾ ಇದ್ದಾಳೆ. ಇಲ್ಲೇ ನೋಡಿ, ಇಲ್ಲೇ ಎಲ್ಲ ಥರ ಪಿನ್ನು, ಏರ್ ಕ್ಲಿಪ್ಸು, ಕರ್ಚಿಪ್ಸ್ಗಳು, ಬೊಂಬೆಗಳು ನೋಡಿ. ಎಲ್ಲ ಥರ ಸ್ಟಿಕ್ಕರ್ಸ್ಗಳು ನೋಡಿ. ಈ ಕಡೆ ಡ್ರೈ ಫ್ರೂಟ್ಸ್ಗಳು, ನಟ್ಸು, ಯಾವ ಥರ ಡ್ರೈ ಫ್ರೂಟ್ಸ್ಗಳೆಲ್ಲ ಕಮ್ಮಿ ರೇಟ್ಗೆ ಸಿಗ್ತಿದ್ವು ನೋಡಿ. ಇಲ್ಲಿ ಗೇಮ್ಸ್ಗಳೆಲ್ಲ ಇದ್ವು. ಈ ಗೇಮ್ಸ್ ಆಡಿ ಪ್ರೈಸ್ ತಗೊಳ್ಳೋ ಥರ ಗೇಮ್ಸ್ಗಳಿದ್ವು ನೋಡಿ. ಪೂರ್ತಿ ಒಳಗೆ ಅವೆಲ್ಲ ಮುಗಿಸ್ಕೊಂಡು ಪೂರ್ತಿ ಒಳಗೆ ಬಂದರೆ ಈ ಥರ ಜೈಂಟ್ ವೀಲು, ತೊಟ್ಲು, ಆಮೇಲೆ ಕಾಫಿ ಕಪ್ ಥರ ತಿರುಗೋ ಥರ, ಆಮೇಲೆ ಮಕ್ಳಿಗೆ ರೈಲು ಎಲ್ಲ ಇದ್ವು ನೋಡಿ. ಇದು ನನ್ನ ಮಗಳು ಆಡಿದ್ಲು, ನಾವು ಆಡಿದ್ವಿ ನೋಡಿ. ಈ ಥರ ಎಷ್ಟೊಂದು ಥರ ಗೇಮ್ಸ್ಗಳಿದ್ವು. ತಿನ್ನೋಕ್ಕೆ ಪಾಪ್ಕಾರ್ನು, ಈ ಕಡೆ ಆಲೂ ಟ್ವಿಸ್ಟರು, ಎಲ್ಲ ಥರ ಐಸ್ ಕ್ರೀಮ್ಸ್ಗಳು, ಪಾಪ್ಕಾರ್ನು, ಗೋಬಿ ಮಂಚೂರಿ, ಹಪ್ಪಳಕ್ಕೆ ಒಂದು ಮೆಣಸಿನ ಪುಡಿ ಉದುರಿಸಿ ಕೊಡ್ತಾರೆ. ಚಿಕ್ಕ ಚಿಕ್ಕ ಮಕ್ಳಿಗೆ ಸ್ವಿಮ್ಮಿಂಗ್ ಪೂಲು
ನೋಡಿ ಈ ಥರ ರೈಲಲ್ಲೆಲ್ಲ ಹೋಗಾಡಿದ್ವಿ. ನನ್ನ ಮಗಳು ತುಂಬ ಎಂಜಾಯ್ ಮಾಡಿದ್ಲು. ನೋಡಿ ಈ ಥರ ಜಾಯಿಂಟ್ ವೀಲಲ್ಲಿ, ತೊಟ್ಲಲ್ಲಿ ಈ ಥರ ಎಲ್ಲ ಗೇಮ್ಸ್ಗಳು ಆಡಿದ್ವಿ. ತುಂಬ ಚೆನ್ನಾಗಿತ್ತು, ಫನ್ನಾಗಿತ್ತು. ಹಾಗೆ ಗೋಬಿ ಮಂಚೂರಿ ತಿಂದ್ವಿ. ಹಾಗೆ ಒಂದು ಹಪ್ಪಳ ತೊಗೊಂಡ್ವಿ. ನನ್ನ ಮಕ್ಕಳು ಐಸ್ ತಿಂದಳು. ನೋಡಿ ಫ್ರೆಂಡ್ಸ್, ಆ ಥರ ತುಂಬ ಮಜವಾಗಿತ್ತು. ಆದರೆ ಈ ಥರ ದೊಡ್ಡ ಜಾಯಿಂಟ್ ವೀಲ್ ನೋಡಿದ್ರೆ ತುಂಬ ಭಯ ಆಗುತ್ತೆ. ಆದರೆ ಆ ಗೇಮ್ನ ಯಾರೂ ಆಡಲಿಲ್ಲ. ನಾವೆಲ್ಲ ಚಿಕ್ಕ ಚಿಕ್ಕ ಗೇಮ್ ಆಡಿಕೊಂಡು, ನೋಡಿ ಇದು ಚಿಕ್ಕ ಮಕ್ಕಳಿಗೆ ಚಿಕ್ಕ ಬೋಟು ಥರ ಚೆನ್ನಾಗಿತ್ತು. ಚಿಕ್ಕ ಮಕ್ಳಿಗೂ ಆಡೋಕ್ಕೆ ತುಂಬ ಚೆನ್ನಾಗಿತ್ತು. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳಿಗಾಗಿ ಲೈಕ್